ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಒಂದು ರೀತಿಯಾಗಿರುವಂತಹ ಅಶಾಂತಿ ಇರ್ಬೋದು. ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ, ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಭಕ್ತಿಯಿಂದ ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನಿಮಗೆ ಹೊರಗಡೆ ಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಅದಷ್ಟೇ ಅಲ್ಲದೆ ಇದೇ ಮೇ 31ನೇ ತಾರೀಕು ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಅದು ಶುಕ್ರವಾರ ನಡೀತಾ ಇರೋದ್ರಿಂದ ಬಹಳ ವಿಶೇಷ ಅಂತ ಹೇಳ್ಬೋದು. ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ಹೆಚ್ಚಿನ ಮಾಹಿತಿಗೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆಗಳನ್ನ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾವು ಕ್ಯಾಲೆಂಡ್ರಲ್ಲಿ ನೋಡಿರ್ತೀವಿ ಪ್ರದೋಷ ಅಂತ ಕೊಟ್ಟಿರ್ತಾರೆ. ಈ ಪ್ರದೋಷ ಅಂತಂದ್ರೇನು, ಜೊತೆಗೆ ಇವತ್ತು ಈ ಒಂದು ಪರಶುರಾಮ ಜಯಂತಿ ಅನ್ನೋದನ್ನ ನಾನು ನೋಡಿದೆ. ಇದ್ರ ವಿಶೇಷತೆ ಏನು, ಇದ್ರ ಬಗ್ಗೆ ಮಾಹಿತಿಯನ್ನು ದಯವಿಟ್ಟು ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಇರ್ತಕ್ಕಂತಹ ಪರಶುರಾಮ ಜಯಂತಿ ಬಹುಶಃ ವೀಕ್ ಅಂತ ನಾವೆಲ್ಲಿ ಕರಿತೀವೋ, ಹೀನ ಅಂತ ಎಲ್ಲಿ ಕರಿತೀವೋ, ಅಥವಾ ನಿಶಕ್ತಿ ಅಂತ ಎಲ್ಲಿ ಕರಿತೀವೋ, ಅಥವಾ ನನ್ನ ಜೀವನ ಒಂದು ರೀತಿಯ ಬಡವ ಅಂತಕ್ಕಂತಹದ್ದು, ಮನಸ್ಸನ್ನು ಕರಿತೀರೋ, ಆರ್ಥಿಕವನ್ನು ಕರಿತೀರೋ, ಆರೋಗ್ಯವನ್ನು ಕರಿತೀರೋ, ಯಾವುದರಲ್ಲಿ ನಿಮಗೆ ಹೀನತೆ ಕಾಣುತ್ತಾ ಇದೆ, ದುಃಖ ಕಂಡು ಬರ್ತಾ ಇದೆ, ಖೇದ ಕಂಡು ಬರ್ತಾ ಇದೆ, ಇವತ್ತು ನೀವು ಇಮ್ಮಿಡಿಯೇಟ್ ಈಗ ನಾನು ಹೇಳಿದ ಕೂಡಲೇ ತೆಗೆದುಕೊಂಡು ಈ ಪ್ರಯೋಗವನ್ನು ಮಾಡಲಿಕ್ಕೆ ಹೊರಟ್ರೆ ಬಹುಶಃ ಗೊತ್ತಿಲ್ಲ ನಿಮ್ಮನ್ನು ಯಾವುದೋ ಒಂದು ಭಗವಂತ ಯಾವುದೋ ಒಂದು ರೀತಿಯಲ್ಲಿ ಆ ಕಷ್ಟದಿಂದ ಪಾರು ಮಾಡಲಿಕ್ಕೆ ಇರತಕ್ಕಂತಹದ್ದು ಒಂದೇ ಒಂದು ಆಯುಧ ಅಂತಂದರೆ ಶೀಘ್ರವಾಗಿ ನಮ್ಮನ್ನು ಆ ಒಂದು ದುಷ್ಟತನದಿಂದ, ದುಷ್ಟರಿಂದ ಅಥವಾ ದುಷ್ಟ ಶಕ್ತಿಗಳಿಂದ ಪಾರು ಮಾಡ್ಕೊಳ್ಳಿಕ್ಕಿರ್ತಕ್ಕಂಥ ಒಂದು ಆಯುಧ ಅಂತಂದರೆ ಅದು ಪರಶು. ಅಂತಹ ಪರಶು ಆ ಕೊಡಲಿ ಇದೆಯಲ್ಲ, ಆ ಕೊಡಲಿ ನೀವೊಂದು ಪುಸ್ತಕದಲ್ಲಿ ಆ ಕೊಡಲಿ ಚಿತ್ರವನ್ನು ಬರೀತಕ್ಕಂತಹದ್ದು, ಅದರ ಜೊತೆಗೆ ಬಾಣವನ್ನು ಕೂಡ ಬರೀತಕ್ಕಂಥದ್ದು, ಅರಿಶಿಣ ಮತ್ತು ಹಾಲು ಹಾಕಿಬಿಟ್ಟು ಆ ಪರಶು ಬರೀರಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಗೊತ್ತಿರುತ್ತೋ ಆ ಒಂದು ಪದ್ಧತಿಯಲ್ಲಿ ಬರತಕ್ಕಂಥದ್ದು. ಈಗ ಕೊಡಲಿ ಇರುತ್ತಲ್ಲ, ಈ ಸೌದೆಯನ್ನು ತೆಗೆಯುವಂಥದ್ದು, ಅಂತಹದ್ದು ಒಂದು ಪರಶು, ನಂತರ ಬಾಣಾಕಾರವನ್ನು ಮಾಡತಕ್ಕಂತಹದ್ದು. ಅದರಲ್ಲಿ ಒಂದು ಪುಸ್ತಕವನ್ನೇ ಇವತ್ತು ಅದನ್ನು ಮಾಡಿಕೊಳ್ಳುತ್ತಾ ಅದರಲ್ಲಿ ಪರಶುರಾಮನನ್ನು ಕಾಣ್ತಕ್ಕಂತಹದ್ದು, ತಾಂಬೂಲವನ್ನು ಇಡ್ತಕ್ಕಂಥದ್ದು. ಇವತ್ತು ಮಾಡಿ ನಾಳೆ ತಾಂಬೂಲವನ್ನು ದಾನ ಮಾಡ್ತಾ ಬನ್ನಿ. ಯಾರಿಗಾದರೂ ದಾನ ಮಾಡಿ ಇವತ್ತು ಮಾಡ್ತಾ. ಅಂದರೆ ಇವತ್ತು ಸಂಜೆ ಇರ್ತಕ್ಕಂಥದ್ದು ಪ್ರದೋಷ ಇದೆಯಲ್ಲ, ಮಹಾಪ್ರದೋಷ ಅದ್ಭುತವಾಗಿರ್ತಕ್ಕಂತಹದ್ದು. ಮನುಷ್ಯನ ಜಾಡ್ಯಾಪಹಗಳು ಅಂತ ಏನಿದ್ದಾವೋ ಅವೆಲ್ಲವೂ ಕೂಡ ನೀವೊಂದು ಕಸದ ಬುಟ್ಟಿ ಮಾಡಿಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ತೊಗೊಂಡು ಹೋಗ್ತೀರಲ್ಲ, ಹಾಗೆ ಇವತ್ತು ನೀವು ಮಾಡ್ತಕ್ಕಂಥ ಈ ಪ್ರದೋಷ ಏನಿದೆಯೋ, ನಿಮ್ಮ ಮಕ್ಕಳ, ನಿಮ್ಮ ಪೂರ್ವಿಕರಿರ್ತಕ್ಕಂತಹ ಮಾಡಿರ್ತಕ್ಕಂತಹ, ಮಾಡಬಹುದಾಗಿರ್ತಕ್ಕಂತಹ ದೋಷಗಳನ್ನು ತೆಗೆಲಿಕ್ಕಿರ್ತಕ್ಕಂತಹದ್ದು ಪ್ರದೋಷ. ಅಂತಹ ಪ್ರದೋಷ ಕಾಲಕ್ಕೆ ಇವತ್ತು ನಾವು ಶಿವನನ್ನು ಜಪ ಮಾಡ್ತಕ್ಕಂತಹದ್ದು, ಶಿವನನ್ನು ಕುರಿತು ಧ್ಯಾನ ಮಾಡ್ತಕ್ಕಂತಹದ್ದು. ನೀವು ಮನೆಯಲ್ಲೇ ಮಾಡ್ತೀನಿ ಅಂತಂದರೆ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು 108 ಬಾರಿಯೋ 1008 ಬಾರಿಯೋ 10,000 ಬಾರಿ ಹೇಳ್ತೀನಿ ಅಂದರೆ ಕೂಡ ಪಠಿಸ್ತಕ್ಕಂತಹದ್ದನ್ನು ಮಾಡಿ. IAS ಎಕ್ಸಾಮ್ ಅಷ್ಟು ಈಸಿ ಇರಲ್ವಲ್ಲ, ಹಾಗೆಯೇ ನಿಮಗೆ ಈಸಿಯಾಗಿರ್ತಕ್ಕಂತಹ ಮಂತ್ರ ಕೊಟ್ಟಾಗ ಇನ್ನೂ ಜಾಸ್ತಿ ಹೇಳ್ತಕ್ಕಂಥದ್ದನ್ನು ಮಾಡಿದಾಗ ಅದಕ್ಕೆ ಫಲವನ್ನೇ ನೀವು ಪಡ್ಕೊಳ್ತೀರಿ. ಜೊತೆಗೆ ಈ ಪರಶು ಅಂತ ನಾನೇನು ಹೇಳ್ತಾ ಇದ್ದೀನಿ, ಇದಕ್ಕೂ ಮತ್ತು ಇವತ್ತಿರ್ತಕ್ಕಂತಹ ಆ ಒಂದು ಪ್ರದೋಷ ಕಾಲಕ್ಕೂ ಕೂಡ ಏಕಕಾಲಕ್ಕೆ ನಮ್ಮ ಎರಡೂ ಕಣ್ಣೀರನ್ನು ಒರೆಸ್ತಕ್ಕಂತಹದ್ದಂದರೆ ಗೊತ್ತಿಲ್ಲ, ಮಕ್ಕಳಿಂದ ಒಂದು ರೀತಿಯ ವ್ಯಥೆ ಆಗಿರಬಹುದರೆ, ಇನ್ನು ಮನೆಯಲ್ಲಿ ದೊಡ್ಡವರಿಂದ ಒಂದು ರೀತಿಯ ವ್ಯಥೆಯನ್ನು ಪಡ್ತಿರ್ತೀವಿ, ವೃಥಾ ಸಮಯವನ್ನು ವ್ಯರ್ಥ ಮಾಡಿರ್ತೀವಿ. ನಮ್ಮ ಬದುಕಿನಲ್ಲಿ ಬಂದಿರತಕ್ಕಂಥ ಅನೇಕ ರೀತಿಯ ಆಲಾಪನೆಗಳನ್ನು, ತುಂಬ ದುಃಖದ ಆಲಾಪನೆಗಳು ಬಂದಿದೆ, ಆರ್ತನಾದಗಳನ್ನ ಕೇಳಿಬಿಟ್ಟಿದ್ದೇವೆ. ಅಂತಹದ್ದು ಬರಬಾರ್ದು ಅಂತಂದರೆ ಪ್ರತಿ ಮಂಗಳವಾರ ಶುಕ್ರವಾರ ಅಳೋದೆ, ಪ್ರತಿ ಶುಕ್ರವಾರ ಮಂಗಳವಾರ ದಾಂಪತ್ಯಗಳ ಕಲಹ ಆಗ್ತಕ್ಕಂತಹದ್ದೇ, ಪ್ರತಿ ಶುಕ್ರವಾರ ಮಂಗಳವಾರ ಜಗಳ ಆಗ್ತಕ್ಕಂತಹದ್ದೇ. ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ. ಏನು ನಿಮ್ಮ ಸಂಸಾರಕ್ಕೆ ಸಂಬಂಧಪಟ್ಟ ಕಷ್ಟ ಕೌಟಲ್ಯಗಳ ಒಂದು ಲಿಸ್ಟ್, ಒಂದು ಪಟ್ಟಿ ಅಂತ ರೆಡಿ ಮಾಡ್ಕೊಳ್ತೀರೋ ಅದಕ್ಕೆ ನೀವು ಇತ್ತೀಚೆಗೆ ಇಡಬಹುದು. ಇವತ್ತು ಏನು ಆ ಪರಶು ಬರೆಯೋದ್ರಿಂದ, ಆ ಬಾಣವನ್ನು ಅರಿಶಿನ ಮತ್ತು ಹಾಲನ್ನು ಕಲಸಿ ಬರೆಯೋದ್ರಿಂದ, ತಾಂಬೂಲವನ್ನು ಅಲ್ಲಿಟ್ಟು ನಾಳೆ ದಾನ ಮಾಡೋದ್ರಿಂದ, ಇವತ್ತು ಸಾಯಂಕಾಲ ಪ್ರದೋಷವನ್ನು 5 ರಿಂದ 6, ದಯವಿಟ್ಟು 5 ರಿಂದ 5:30, 6:30 ತನಕ ನೀವು ಕಾಫಿ ಕುಡಿಯೋದಾಗಲಿ ಅಥವಾ ಬೇರೆ ಇನ್ಯಾವುದೋ ಗಾಸಿಪ್ಗಳನ್ನು ಮಾತಾಡೋದಾಗಲಿ, ಇನ್ನೊಬ್ಬರ ಬಗ್ಗೆ ಅವಹೇಳನ ಮಾತುಗಳನ್ನ ಮಾತಾಡೋದಾಗಲಿ ಫಸ್ಟ್ ಮೊದಲು ನಿಲ್ಲಿಸಿ ಅದನ್ನು. ಇವತ್ತು ಶಿವನನ್ನು ಪ್ರಾರ್ಥನೆ ಮಾಡ್ತಾರೆ. ಪ್ರತಿನಿತ್ಯ ಗೋಧೂಳಿ ಲಗ್ನವು ಅದೇ ಆಗಿರುತ್ತೆ. ನೀವು ತಿಂಡಿ ತಿಂತಕ್ಕಂಥದ್ದು, ಕಾಫಿ ಟೀ ಕುಡಿತಕ್ಕಂಥದ್ದು 5:30 ರಿಂದ 6:30 ಸಲ್ಲದು.
ಇದನ್ನು ಮಾಡಿದ ಅಂತಹ ಸಂದರ್ಭದಲ್ಲಿ ಆ ಒಂದು ಭಗವಂತನಾಗಿರ್ತಕ್ಕಂತಹ ಪರಮಶಿವ ಪತ್ನಿಯನ್ನು ಕೂರಿಸಿಕೊಂಡು ನಂದಿ ವಾಹನದ ಮೇಲೆ ಪರ್ಯಟನೆ ಬರ್ತಿರ್ತಾನಂತೆ. ಒಬ್ಬ ರಾಜ್ಯದ ರಾಜ, ಒಬ್ಬ ಮುಖ್ಯಮಂತ್ರಿ ಅಂತಂದರೆ ಯಾವ ರೀತಿಗೆ ರಾಜ್ಯವನ್ನು ನೋಡಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಹೊರಟಿರ್ತಾನೆ, ಎಲ್ಲೆಲ್ಲಿ ಏನೇನಿದೆ ಅಂತ, ಎಲ್ಲಿ ಕುಂದುಕೊರತೆ ಅದನ್ನು ನೀಗಿಸ್ಲಿಕ್ಕೆ ಹೊರಟಿರ್ತಾನೆ. ಯಾವಾಗ ನೀವಂತಹ ಪರಮ ಶಿವ ಬರ್ತಿರಬೇಕಾದ್ರೆ ಅವನನ್ನು ಕುರಿತು ಧ್ಯಾನ ಮಾಡ್ತಿರ್ತೀರೋ ಅವನ ಕಟಾಕ್ಷವಾಗ್ತಕ್ಕಂಥದ್ದು ಈ ಪ್ರದೋಷ ಕಾಲದಲ್ಲಿ ವಿಭೂತಿಯಿಂದ ಶಿವನಿಗೆ ಅರ್ಚನೆ ಮಾಡ್ತಕ್ಕಂಥದ್ದು, ಅಥವಾ ವಿಭೂತಿಯಿಂದ ಅಭಿಷೇಕ ಮಾಡ್ತಕ್ಕಂಥದ್ದು. ಇನ್ನು ನಿಮಗೆ ಸಮಯ ಇದೆ ಅಂತಂದರೆ ಬಿಲ್ವಪತ್ರ ತೆಗೆದುಕೊಂಡೋಗಿ ಶಿವನ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಕ್ಕಂತಹದ್ದು, ಎಳೆನೀರಿನಿಂದ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಶಿವನಿಗೆ ಬಹಳಷ್ಟು ತೃಪ್ತಿ ಇರತಕ್ಕಂತಹದ್ದು ಈ ಒಂದು ಪಂಚಮುಖಿ ರುದ್ರಾಕ್ಷಿಯನ್ನು ಆ ಒಂದು ಹಾಲಲ್ಲಿ ಹಾಕಿ ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಒಂದು 5 ಪಂಚಮುಖಿ ರುದ್ರಾಕ್ಷಿಯನ್ನು ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಕಣ್ಣಿಗೆ ಹೊತ್ಕೊಳ್ತಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ತೀರಿ. ಈ ಪ್ರದೋಷದಿಂದ ನೆಕ್ಸ್ಟ್ ಬರ್ತಕ್ಕಂತಹ ಪ್ರದೋಷದ ಒಳಗಡೆ ಒಂದು ಮಿರಾಕಲ್, ಒಂದು ಪವಾಡ ನಡೀತಕ್ಕಂತಹದ್ದು ನಿಮ್ಮ ಬದುಕಲ್ಲಿ ಎಂದೂ ಯಾವತ್ತೂ ಕಾಣದ ಹಾಗೆ ಅಂಥ ದುಃಖಗಳಿಂದ ಹೊರಗೆ ಬರ್ತಾ ಸುಖದ ಫಲವನ್ನೇ ನೀವು ಕಾಣ್ತೀರಿ. ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೇ, ಮನುಷ್ಯನಿರುವಂಥ ಕಷ್ಟಗಳೆಲ್ಲ ಕೂಡ ಹೊರಗಡೆ ಹೋಗಿ ಸುಖವನ್ನು ಕಾಣಬೇಕು ಅಂತಂದರೆ ಪ್ರದೋಷ ಪೂಜೆ ಅಥವಾ ಪ್ರದೋಷ ಸಮಯದಲ್ಲಿ ನಾವು ಯಾವ ರೀತಿ ಶಿವನ ಆರಾಧನೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಖಂಡಿತವಾಗ್ಲೂ ಇವತ್ತು ಭಾಳ ಉತ್ತಮವಾಗಿರುವಂಥ ದಿನ. ಇವತ್ತನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಗುರುಗಳು ಕೊಟ್ಟಿರುವಂಥ ಈ ಒಂದು ಮಾಹಿತಿಯನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಸಮಸ್ಯೆಗಳು, ಕಷ್ಟಗಳು ಎಲ್ಲವೂ ಕೂಡ ದೂರ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.